ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡಿ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅನುಪಮ ಅನುಪಮ ಅದು ಅದೇ ಕಾಲಿಗೆ ಕೈಗೆಲ್ಲ ಏಟ್ ಮಾಡ್ಕೊಂಡಿದ್ದಾಳೆ. ಆದರೆ ರಾಯಿಗೆ ಅದೊಂದು ಸ್ವಲ್ಪನೂ ಕನಿಕರ ಅನ್ನೋದೇ ಇಲ್ಲ. ಆಮೇಲೆ ಡ್ಯಾನ್ಸ್ ಪ್ರೋಗ್ರಾಮಿಗೆ ಹೋದಾಗ ಅವಳು ಗೆಜ್ಜೆನ ಈ ಪಾವನಿ ಎಲ್ಲ ಹಾಳು ಮಾಡಿಬಿಟ್ಟಿದ್ಲು. ಹಂಗಾಗಿ ಅವಳು ನೋಡ್ಕೊಳ್ಳಿಲ್ಲ, ಹಾಗೆ ಹೋಗಿ ಅದೆಲ್ಲ ಹಾಳಾಗೋಯ್ತು. ಅವಳು ಸೋಲೋ ಹಾಗಾಯಿತು, ಮತ್ತು ಮಾಯಿ ಗೆಲ್ಲೋ ಹಾಗಾಯಿತು. ಅದು ಬೇಜಾರಾಯಿತು ಅವಳಿಗೆ. ಆಮೇಲೆ ಇವನು ಪ್ರೇಮ್ ಹೋಗಿ ಅವಳನ್ನು ಸಮಾಧಾನ ಮಾಡಿ ಮತ್ತೆ ಅಲ್ಲಿಂದ ಕರ್ಕೊಂಡು ಬಂದ. ಆಮೇಲೆ ರಾಯಿ ಏನೋ ಸುಮ್ಮನೆ ಕೂತಿದ್ದಾಳೆ. ಆದರೆ ಪ್ರೇಮ್ ಇಲ್ಲಿ ಯಾಕೆ ರಾಯಿ ಸುಮ್ಮನೆ ಕೂತಿದ್ದಾಳೆ, ಏನು ಕೂತಿದ್ದಾಳೆ ಅಂತೇಳ್ಬಿಟ್ಟು ಅವನು ಆ ಕಡೆ ಬರ್ತಾನೆ. ಇವಳು ಸೇಬ್ ತಗೊಂಡು ತಿಂತಾ ಇರ್ತಾಳೆ. ಬೇಕಾ ನಿನಗೂ ಅಂತ ಕೇಳ್ತಾಳೆ, ಬೇಡ ಅಂತ ಹೇಳ್ತಾನೆ. ಹೀಗೆ ಇವ್ರದ್ದು ಲವ್ ಸ್ಟೋರಿ ಮೂವ್ ಆಗ್ತಿದೆ. ಆದರೆ ಅವನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಇವಳು ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಇದು ಹೀಗೆ ನಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ರಾಯಿ ಬರ್ತಾಳೆ ಮನೆಗೆ. ಪ್ರೇಮ್ ಕರ್ಕೊಂಡು ಬರ್ತಾನೆ. ರಾಯಿ ಬರ್ತಾಳೆ, ಬಂದುಬಿಟ್ಟು ಹೇಳ್ತಾಳೆ, ನಾನಿಲ್ಲಿರಬೇಕು ಅಂದರೆ ಅನು ರಾಯಿ ಅಡುಗೆ ಮನೆ ಅಂತ ಚೇಂಜ್ ಮಾಡಬೇಕು ಬೋರ್ಡು ಅಂತ ಹೇಳ್ತಾಳೆ. ಅದು ಅನುಪಮ ಖುಷಿ ಅನಿಸುತ್ತೆ. ಆದರೆ ಅನುಪಮನ ಮನೆಯವರು ಎಲ್ಲರೂ ತಿರುಗಿ ಬೀಳ್ತಾರೆ. ಆಮೇಲೆ ತುಷಾರ್ ಕೂಡ ಅವಳ ಮೇಲೆ ತಿರುಗಿ ಬೀಳ್ತಾನೆ. ನಿನ್ನಿಂದನೇ ನೀನು ಫಸ್ಟು ಹೊರಟೋಗು ಇಲ್ಲಿಂದ, ನೀನು ಇರೋದ್ರಿಂದನೇ ನಮಗೆ ನಮ್ಮ ಮಮ್ಮಿ ಈ ಥರ ಎಲ್ಲ ಮಾತಾಡೋಕ್ಕೆ ಕಾರಣ ಆಗಿರೋದು ಅಂಥೇಳಿ. ಆಮೇಲೆ ಅವಳು ಬಟ್ಟೆ ಬರೆ ಎಲ್ಲನೂ ತೆಗ್ದು ಎಸಿತಾನೆ. ಆದರೆ ಅವಳು ಅದಕ್ಕೆಲ್ಲ ಕೇರ್ ಮಾಡಲ್ಲ. ಆಮೇಲೆ ತುಷಾರಿಗೆ ಅವ್ರ ಅಮ್ಮ ಬರ್ತಾಳೆ. ಅಷ್ಟೊತ್ತಿಗೆ ಬಂದುಬಿಟ್ಟು ಏನಕ್ಕೆ ಅವಳು ಬಟ್ಟೆನೆಲ್ಲ ತೆಗೆದು ಎಸಿತಿದ್ದೆ ರಾಯಿ ಬಟ್ಟೆನ ಅಂತ ಕೇಳ್ತಾಳೆ. ಆವಾಗ ಇವಳು ಇರಬಾರ್ದು ಮನೆಯಲ್ಲಿ, ಪಾವನಿನ ಕಳಿಸಿದಂಗೆ ನನ್ನನ್ನು ಕಳಿಸ್ಬಿಡಿ, ಹೋಗ್ತಾ ಇರು ನೀನು ಅಂತ ಹೇಳ್ತಾಳೆ. ಆವಾಗ ಅವನಿಗೆ ಇಲ್ಲ ಅಂದರೆ ಈ ಬಟ್ಟೆನೆಲ್ಲ ರಾಯಿ ಬಟ್ಟೆನೆಲ್ಲ ಹೇಗೆ ತೆಗೆದು ಎಸ್ತಿದೆಯೋ ಅವೆಲ್ಲ ಜೋಡಿಸು, ಕರೆಕ್ಟಾಗಿ ಜೋಡಿಸ್ಕೊಡು ಅಂತ. ನಾನು ಜೋಡಿಸಲ್ಲ ಅಂತ ಹೋಗ್ತಾನೆ. ಆಮೇಲೆ ಖುಷಿನೂ ಹೇಳ್ತಾಳೆ, ನೀವು ರಾಯಿ ಕೊಡೋಷ್ಟು ತುಷಾರಿಗೆ ಕೊಡ್ತಾ ಇಲ್ಲ. ತುಷಾರ್ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಆದರೆ ತುಷಾರನ್ನು ಪಾರ್ಟ್ನರಾಗಿ ತೊಗೊಳ್ಳಿಲ್ಲ, ರಾಯಿನ ಪಾರ್ಟ್ನರಾಗಿ ತೊಗೊಂಡ್ರಿ, ನೀವು ಪಾರ್ಸಲಿಟಿ ಜಾಸ್ತಿ ನೀವು ಅಂತೇಳಿ ಅವಳು ಬೈಕೊಂಡು ಹೋಗ್ತಾಳೆ. ಆಗ ಬೇಜಾರಾಗುತ್ತೆ ಅನುಪಮಗೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಬೇಜಾರಾದರೂ ತೋರ್ಪಡಿಸ್ಕೊಳಕ್ಕಾಗಲ್ಲ. ಮತ್ತು ಈ ಕಡೆ ಪರಿ ಪ್ರೇಮ್ ಮತ್ತು ಎಲ್ಲರೂ ಬೇಜಾರು ಮಾಡ್ಕೊಂಡವರಲ್ಲ ಅಂಥೇಳಿ ಕೇಕ್ ಮಾಡ್ತಾ ಇರ್ತಾನೆ. ಕೇಕ್ ಮಾಡುವಾಗ ಪರಿ ಅಲ್ಲಿಗೆ ಹೋಗ್ತಾಳೆ. ಅಲ್ಲಿಗೆ ಹೋಗ್ಬಿಟ್ಟು ಕೇಕ್ ಮಾಡ್ತಾಯಿದ್ದೀಯಾ, ಯಾರಿಗೋಸ್ಕರ ಕೇಕು ಅಂತ ಕೇಳ್ತಾಳೆ. ನನಗೋಸ್ಕರನ ಅಂತಾಳೆ. ಅವನೇನು ಮಾತಾಡಲ್ಲ, ನಗಾಡು ಸುಮ್ಮನಾಗ್ತಾನೆ. ಸರಿ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡು ಅಂತ ಹೇಳಿ ಅಲ್ಲಿಂದ ಮಾಯಿ ರಾಯಿ ಗೆಲ್ಲಬೇಕಿತ್ತು, ಮಾಯಿ ಗೆದ್ಲು. ನಾನು ಅಲ್ಲಿ ಮನೆಯವ್ರ ಹತ್ರ ಎಲ್ಲ ಹೇಳಲಿಲ್ಲ, ಆದರೆ ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಮಾಯಿನೇ ಸೋಲ್ಬೇಕಿತ್ತು, ರಾಯಿನೇ ಗೆಲ್ಲಬೇಕಿತ್ತು. ರಾಯಿ ತುಂಬ ಚೆನ್ನಾಗಿ ಮಾಡೋಳು, ಆದರೆ ರಾಯಿ ಸೋತ್ಬಿಟ್ಲು, ಅದೇ ಬೇಜಾರಾಯಿತು ಅಂತ ಹೇಳ್ತಾಳೆ. ಆಮೇಲೆ ಸರಿ ಹ್ಞೂ ಅಂತಾನೆ ಅಷ್ಟೇ. ಈ ಕಡೆ ಮಾಯಿ ಬರ್ತಾಳೆ. ಬಂದುಬಿಟ್ಟು ಏಕೆ ಕೇಕ್ ಮಾಡ್ತಿದ್ದಾನೆ ಅಂತ ನೋಡಿಬಿಟ್ಟು ಆಮೇಲೆ ಕದ್ದು ನೋಡ್ತಾ ಇರ್ತಾಳೆ. ಕೇಕ್ ಮಾಡೋದನ್ನು ನೋಡ್ತಾ ಇದ್ದು ಆಮೇಲೆ ಅವನಿಗೇನೋ ಫೋನ್ ಬರುತ್ತೆ. ಅವ್ನು ಫೋನ್ ತೊಗೊಂಡು ಆ ಕಡೆ ಹೋಯ್ತಾನೆ. ಇವ್ ರಾಯಿ ಅಂತ ಬರಿತಾ ಇರ್ತಾನೆ. ಅಷ್ಟೊತ್ತಿಗೆ ಕೈ ಒಂಚೂರು ಮಿಸ್ ಆಗಿ ಫಸ್ಟ್ ಅಕ್ಷರ ಅಳಿಸೋಗುತ್ತೆ. ಇವಳು ಅದನ್ನು ಹೋಗ್ಬಿಟ್ಟು ನೋಡಿ, ರಾಯಿ ಅನ್ನೋದ ಮಾಯಿ ಅಂತ, ನನ್ನ ಹೆಸರಲ್ಲೇ ಕೇಕ್ ಮಾಡಿಬಿಟ್ಟಿದ್ದಾನೆ ಅಂತೇಳ್ಬಿಟ್ಟು ನೋಡಿಕೊಂಡು ಕೇಕ್ ತಂದು ಕೊಟ್ಟಾಗ ನಾನು ಹೇಗಿರಬೇಕು, ಹೇಗೆ ನಾಚಿಕೋಬೇಕು, ಹಾಗೆ ಹೀಗೆ ಅಂದ್ಕೊಂಡು ಇವಳು ಏನೋ ಐಡಿಯಾ ಮಾಡಿಕೊಂಡು ಹೋಗ್ತಾಳೆ. ಕೇಕನ್ನು ಚಾಕ್ಲೇಟ್ ಕೇಕನ್ನು ತುಂಬ ಚೆನ್ನಾಗಿ ಮಾಡಿರ್ತಾನೆ, ಎಲ್ಲ ಪೀಸ್ ಮಾಡಿರ್ತಾನೆ, ಇನ್ನೂ ಕೊಟ್ಟಿಲ್ಲ ಯಾರಿಗೂ. ಕೊಡೋವಷ್ಟರೊಳಗೇ ಅವನಿಗೆ ಒಂದು ಫೋನ್ ಬರುತ್ತೆ. ಎಲ್ಲರೂ ಬೇಜಾರಾಗೋರಲ್ಲ ಅಂಥೇಳಿ ಇವತ್ತು ಎಲ್ಲ ಖುಷಿಯಾಗಿರಲಿ ಅಂತ ಕೇಕ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದಾನೆ. ಆದರೆ ಇಲ್ಲಿ ಅನುಪಮಗಂತೂ ಹೆಜ್ಜೆಗೂ ಅವಮಾನ ಮಾಡ್ತಾನೆ ಇರ್ತಾರೆ. ಮಕ್ಕಳಿಂದ ಹಿಡಿದು ಅತ್ತೆವರೆಗೂ ಎಲ್ಲರೂ ಅವಮಾನ ಮಾಡ್ತಿರ್ತಾರೆ. ಏನಪ್ಪ ಅವಳು ಎಷ್ಟು ಅವಮಾನ ಮಾಡಿದ್ರೂ ಬೇಜಾರು ಮಾಡ್ಕೋತಾಳೆ, ಮತ್ತೆ ಸರಿ ಹೋಗ್ಬಿಡ್ತಾಳೆ. ಆ ಥರ ಅವಳದು ಮೆಂಟಾಲಿಟಿ. ನಮಗಂತೂ ಆ ಥರ ಆಗೋಲ್ಲ ನೋಡಿ. ಅವರು ಆ ಥರ ಮೆಂಟಾಲಿಟಿ ಮಾಡ್ಕೋತಾರೆ. ಆಮೇಲೆ ರಾಯಿ ಏನು ಮಾಡ್ತಾಳೆ, ಒಂದು ದೊಡ್ಡ ಬೋರ್ಡ್ ತಂದುಬಿಟ್ಟು ಆ ಬೋರ್ಡಲ್ಲಿ ಅನು ರಾಯಿ ಅಡುಗೆ ಮನೆ ಅಂತ ಬೋರ್ಡ್ ಬರಿತಾ ಇರ್ತಾಳೆ. ಅದನ್ನು ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡು ಬರಿತಾ ಇರ್ತಾಳೆ. ಎಲ್ಲ ಊಟಕ್ಕೆ ಬರೋ ಟೈಮ್ ಆಗಿರುತ್ತೆ.
ಹಾಗಾಗಿ ಲಲಿತಾ ಅವರೆಲ್ಲ ಊಟಕ್ಕೆ ಬರ್ತಾರೆ. ಇಲ್ಲೇನೇ ಬರಿತಾ ಇದೀಯಾ, ಬರೀ ಪೇಂಟ್ ವಾಸನೆ ಎಲ್ಲ ಅಂತ ಕೇಳಿದಾಗ ಏನೋ ಬರಿತಾ ಇದ್ದೀನಿ ಅಂತ ಹೇಳ್ತಾಳೆ. ಆಮೇಲೆ ಸರಿ ತಗೊಂಡೋಗು ಹೊರಗಡೆ ಬರೀ, ಇಲ್ಲಿ ಯಾಕೆ ಬರಿತಿದೀಯಾ, ಇಲ್ಲೆಲ್ಲ ಪೇಂಟ್ ವಾಸನೆ, ಊಟ ಮಾಡೋದು ಹೇಗೆ ಅಂತ ಕೇಳ್ತಾರೆ. ಆವಾಗ ಅವಳು ಏನು ಮಾತಾಡಲ್ಲ, ಸುಮ್ಮನೆ ಇರ್ತಾಳೆ. ಲಲಿತಾ ಅವರೇ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾವೆ, ಸುಮ್ಮನೆ ಇರ್ತಾಳೆ. ಆಮೇಲೆ ಆ ಬೋರ್ಡನ್ನು ತೋರಿಸ್ತಾಳೆ. ತೋರಿಸಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾಳೆ. ಆದರೆ ಅನುಪಮ ಖುಷಿ ಆಗುತ್ತೆ, ಮಿಕ್ಕಿದವರಿಗೆಲ್ಲ ಶಾಕ್ ಆಗುತ್ತೆ. ಏಕೆಂದರೆ ಶಾಕ್ ಆಗೋಕ್ಕೆ ಏನಪ್ಪ ಕಾರಣ ಅಂತಂದರೆ, ಅನು ರಾಯಿ ಅಡುಗೆ ಮನೆ ಅಂತೇಳಿ ಬರೆದಿರ್ತಾಳೆ. ಅದನ್ನು ಇವರು ಎಲ್ಲ ಅರಗಿಸ್ಕೊಳ್ಳೋದು ತುಂಬ ಕಷ್ಟ. ಏಕೆಂದರೆ ಎಲ್ಲ ಪ್ರಿಫರೆನ್ಸು ಅವಳಿಗೆ ಕೊಡ್ತಾರೆ ಅಂತ ಫಸ್ಟೇ ಹೊಟ್ಟೆ ಉರಿ. ಅದರಲ್ಲಿ ಇವಳು ಆ ಥರ ಎಲ್ಲ ಬೋರ್ಡ್ ಬರೆದ ನೇತಾಕ್ತೀನಿ ಮುಂದ್ಗಡೆಗೆ ಅಂತ ಹೇಳ್ತಾಳೆ. ಅದು ತುಷಾರಿಗೂ ಸಿಟ್ಟು ಬರ್ತಾ ಇರುತ್ತೆ. ತುಷಾರು ಹುರ್ಕೋತಾ ಇರ್ತಾನೆ ಒಳೊಳಗೇನೆ, ಎಲ್ಲ ಅವಳಿಗೇನೆ ಮಾಡ್ತಾರಲ್ಲ ಅಂತೇಳ್ಬಿಟ್ಟು. ಪ್ರತಿಯೊಂದು ದೊಡ್ಡ ಮಗಳು ಸಾಕು ಮಗಳು ಅಂತೇಳಿ ಪ್ರತಿಯೊಂದು ಸ್ವಂತ ಮಕ್ಕಳಿಗಿಂತನೂ ಸಾಕು ಮಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರಲ್ಲ ಅಂತೇಳ್ಬಿಟ್ಟು ಸಿಟ್ಟು. ಆಗ ರಾಯಿ ಮತ್ತು ಆ ಥರ ನೇತಾಕ್ ಬರ್ತಾಳೆ, ಮಳೆ ಹೊಡೆದು ನೇತಾಕ್ ಬಂದುಬಿಟ್ಟು ಪ್ರೇಮ್ ಜೊತೆ ಹೀಗೆ ಲವ್ವಲ್ಲಿ ಕ್ರಶ್ ಆಗಿ ಈ ಥರ ತಮಾಷೆಯಾಗಿ ಮಾತಾಡಿಕೊಂಡು ಹಾಡು ಹೇಳ್ಕೊಂಡು ಈ ಥರನೂ ಕಾಲ ಕಳೆಯೋದುಂಟು. ಆಮೇಲೆ ರಾಯಿಗೆ ಅನುಪಮ ಫುಲ್ ಸಪೋರ್ಟ್ ಇದೆ. ಸಪೋರ್ಟ್ ಇದ್ರೂ ಕೂಡ ಅನುಪಮನ ಒಂದು ಪೈಸಕ್ಕೂ ಅವಳು ಏನಕ್ಕೂ ಅವಳು ಪಾಪ ಅಷ್ಟು ನೋವಲ್ಲಿ ನೋವು ತಿಂತಾಯಿದ್ರು ಏನು ಮಮ್ಮಿ ನೋವು ಅಂತಲೂ ಕೇಳಲ್ಲ, ಹಿಂಗೆ ಸುಮ್ಮನೆ ಇರ್ತಾಳೆ. ಹಂಗಾಗಿ ಅವಳಿಗೂ ನೋವಿರುತ್ತೆ. ಆದರೆ ತಾಯಿ ತಂದೆನೆಲ್ಲ ಬಿಟ್ಟು ಬಂದ ಮಗು ಅಲ್ವಾ, ಈ ಕಡೆ ಅಪ್ಪನೂ ಇಲ್ಲ ಇವಾಗ, ನನ್ನ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಅನ್ನೋದು ಅವಳ ಮನಸ್ಸಲ್ಲಿರುತ್ತೆ. ಹಾಗಾಗಿ ಅವಳು ಏನು ಬೇಜಾರು ಮಾಡ್ಕೊಳ್ಳಲ್ಲ, ಮಗಳು ಏನೇ ಮಾಡಿದ್ರು ಬೇಜಾರು ಮಾಡ್ಕೊಳ್ಳಲ್ಲ. ಈ ಕಡೆ ಪ್ರೇಮನೂ ಅಷ್ಟೇ, ಹಾಡು ಹೇಳ್ಕೊಂಡು ಬಾಯಿ ಬಿಟ್ಟು ಹೇಳ್ತಿಲ್ಲ, ಆದರೆ ಪ್ರೀತಿಯಂತೂ ಇದ್ದೇ ಇದೆ. ಅವಳು ಮಾಯಿ ನನ್ನನ್ನು ಪ್ರೀತಿ ಮಾಡ್ತಾವನೆ ಅಂತ ಅವಳು ಅಂದ್ಕೊಂಡವಳೆ, ಆದರೆ ಅವನು ಮಾಡ್ತಿರೋದು ರಾಯಿನ ಪ್ರೀತಿ ಮಾಡ್ತಿದ್ದಾನೆ. ರಾಯಿನೇ ಯಾವಾಗ್ಲೂ ನೆನೆಸ್ಕೋತಾ ಇರ್ತಾನೆ. ಅವಳು ಹೋಗೋ ಬರೋ ಎಲ್ಲ ಕಡೆನೂ ರಾಯಿನ ನೆನೆಸ್ಕೋತಾ ಇರ್ತಾನೆ. ಅನುಪಮಗೆ ಇದಿನ್ನೂ ಗೊತ್ತಾಗಿಲ್ಲ. ಅನುಪಮಗೆ ಗೊತ್ತಾದಾಗ ಅನುಪಮ ಏನು ಮಾಡ್ತಾಳೆ ಗೊತ್ತಿಲ್ಲ. ಒಟ್ಟಿಗೆ ಕಿಚನ್ಗೂ ರಾಯಿ ಪಾರ್ಟ್ನರ್ಶಿಪ್ ತಗೊಂಡಿದ್ದಾಳೆ. ಹಾಗಾಗಿ ಅವಳು ದುಡ್ದು ಅಲ್ಲಿ ಅನಾಥಾಶ್ರಮಕ್ಕೆ ಮಕ್ಕಳಿಗೆ ಊಟ ಕಳಿಸ್ಬೇಕು ಅನ್ನೋದು ಅವಳದು ಒಂದು ಇಂಟೆನ್ಷನ್ ಆಗಿರೋದ್ರಿಂದ ಅವಳಿಗೆ ಸಪೋರ್ಟ್ ಮಾಡಿ ಎಲ್ಲರೂ ಅವಳು ದುಡಿಯೋ ರೀತಿ ಮಾಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.